ಮುಂದಿನ ರಾಶಿ ವೃಶ್ಚಿಕ ರಾಶಿ. 2026ರಲ್ಲಿ ವೃಶ್ಚಿಕ ರಾಶಿಯವರ ಒಂದು ಜೀವನ ಚರಿತ್ರೆ ಹೇಗಿರುತ್ತೆ ಅಂತ? ಜೀವನ ಚರಿತ್ರೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ, ಅನುರಾಧ ಹಾಗೂ ಜ್ಯೇಷ್ಠ ನಕ್ಷತ್ರ, ಈ ನಕ್ಷತ್ರಗಳು ಸ್ಥಿತವಾಗಿರ್ತವೆ. ಇದು ಹೇಗೆ ಅಂದರೆ ಕುಜ ಅಧಿಪತಿಯಾಗಿರ್ತಾನೆ. ಇವ್ರು ಹೇಗೆ ಅಂದರೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ಇವ್ರಿಗೆ, ತುಂಬ ಜನ ಪ್ಲ್ಯಾನಿಂಗ್ ಮಾಡೋವಂಥದ್ದು ಜಾಸ್ತಿ. ಮತ್ತು ಅದೇ ರೀತಿ ಬೇಗ ಈ ಯಾವುದೋ ಒಂದು ಬಿಸ್ನೆಸ್ಗೋ, ಯಾವುದೋ ಒಂದು 1 to ಡಬಲ್, ಯಾವುದೋ ಒಂದು ಹಣ ಒಂದಕ್ಕೆ ಎರಡರಷ್ಟು ಆಗೋಗುತ್ತೆ, ಈ ರೀತಿ ಪ್ಲ್ಯಾನ್ ಮಾಡುವಂಥದ್ದು ಜಾಸ್ತಿ ಇವರೆಲ್ಲ. ಆ ಥರ ಪ್ಲ್ಯಾನ್ ಮಾಡಿ ಸ್ವಲ್ಪ ಅವಘಡಗಳು ಮಾಡ್ಕೊಳ್ಳೋಂಥ ಸಾಧ್ಯತೆ ಇರ್ತದೆ ಇವರು. ಮತ್ತು ಇದು ಉದರಕ್ಕಿಂತ ಕೆಳಭಾಗವನ್ನು ಗೌಪ್ಯ ರಾಶಿ ಅಂತ ಸಹ ಹೇಳ್ತೀವಿ. ಈ ಒಂದು ರಾಶಿಯಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಬೇಗ ಆಗುವಂಥದ್ದು, ಸ್ಪೆಷಲಿ UTI ಯೂರಿನಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂಥದ್ದು, ಬ್ಲ್ಯಾಡರ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿಯಾದಂಥ ಇನ್ಫೆಕ್ಷನ್ ಸ್ವಲ್ಪ ಮಟ್ಟಿಗೆ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಈ 2026ರಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಬದಲಾವಣೆಗಳು ಅನ್ನೋ ತೆಗೆದುಕೊಂಡಾಗ ಗುರುವು ಕರ್ಕ ರಾಶಿಗೆ ಸಂಚಾರ ಮಾಡುವಂಥದ್ದು ಯಾವಾಗ, ಮೇ ನಂತರ ಜೂನಲ್ಲಿ, ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಅದು ಭಾಗ್ಯಸ್ಥಾನವಾಗುತ್ತೆ. ಭಾಗ್ಯೋದಯವಾಗುವಂಥ ಸಮಯ ಆ ಒಂದು ಸಮಯ ಜೂನ್ ನಂತರ. ಆವಾಗ ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು, ಶುಭ ಫಲಗಳನ್ನು ಕಾಣಬಹುದು. ಯಾವ ರೀತಿಯ ಒಂದು ಮುಂಜಾಗ್ರತೆಗಳನ್ನು ತಗೋಬೇಕು ಆರೋಗ್ಯದಲ್ಲಿ ಸುಧಾರಣೆಯನ್ನು ಪಡ್ಕೋಬೇಕಾದ್ರೆ ವೃಶ್ಚಿಕ ರಾಶಿಯವರು 2026ರಲ್ಲಿ ಅಂತ? ಇವರು ಏನಾಗುತ್ತೆ ಅಂದರೆ ಯಾವುದೋ ಒಂದು ಹೋಟ್ಲಿಗೆ ಹೋಗಿರ್ತಾರೆ ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಹಿಂದೆ ಮುಂದೆ ನೋಡಲ್ಲ, ಫಸ್ಟು ಊಟ ಮಾಡಿಬಿಡೋಣ ಆಮೇಲೆ ನೋಡ್ಕೊಳ್ಳೋಣ. ಆ ಊಟ ಮಾಡಾದ್ಮೇಲೆ ಸಮಸ್ಯೆನ ಅನುಭವಿಸ್ತಾರೆ. ಸೊ ಅಲ್ಲೇ ಅಲರ್ಟ್ ಆಗಿಬಿಡ್ಬೇಕು, ಹೇಗಿದೆ ಏನಿದೆ, ಹೈಜಿನಿಕ್ ಆಗಿದೆಯಾ ಇಲ್ವಾ ಅನ್ನೋದು. ಜಲತತ್ವ ರಾಶಿ ಬೇರೆ, ನೀರಿಗೆ ಸಂಬಂಧಪಟ್ಟಿರುವಂಥದ್ದು ಏನಾದರೂ ಕುಡಿಬೇಕು, ಸೇವನೆ ಮಾಡಬೇಕು ಅಂದರೆ ಯೋಚನೆ ಮಾಡಿ ಸೇವನೆ ಮಾಡಬೇಕು. ಇಷ್ಟೆಲ್ಲ ಇದ್ದಾಗ ಮೊದಲೇ ಅಲರ್ಟಾಗಿ ಮನೆಯಿಂದನೇ ಒಂದು ಬಾಟಲ್ ನೀರು ತೊಗೊಂಡು ಹೋಗ್ಬಿಡೋಣ ಈ ರೀತಿ. ಅಥವಾ ಊಟ ನೋಡಬೇಕು ಯಾವ್ಯಾವ ರೀತಿಯಿಂದ ಮಸಾಲೆಯುಕ್ತವಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥದ್ದು. ಇವ್ರದ್ದು ರುಚಿಗೆ ತುಂಬ ಆಸೆ ಪಡ್ತಾರೆ. ಸೊ ಆ ಕಾರಣದಿಂದ ಸ್ವಲ್ಪ ಯೋಚನೆ ಮಾಡಿ ಸೇವನೆ ಮಾಡಿದ್ರೆ ಆರೋಗ್ಯದಲ್ಲಿ ಖಂಡಿತ ಯಾವ ವ್ಯತ್ಯಾಸಗಳು ಕಾಣಲ್ಲ, ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನು ಕಾಣ್ತಾರೆ. ಇನ್ನು ವೃಶ್ಚಿಕ ರಾಶಿಯವರು 2026ರಲ್ಲಿ ದೂರದ ಪ್ರಯಾಣ ಮಾಡೋದು ಬೆಟರಾ ಅಥವಾ ಒಳ್ಳೇದಾಗುತ್ತಾ, ಅಥವಾ ಏನಾದರೂ ಇನ್ ಕೇಸ್ ಮಾಡಲೇಬೇಕು, ಈಗ ಎಜುಕೇಷನ್ ಅಂತ ಬಂದಾಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ಓದಬೇಕು ಅಂತಂದಾಗ ಸೊ ಏನಾದರೂ ಸಮಸ್ಯೆಗಳಾದರೆ ಅದಕ್ಕೆ ಯಾವ ರೀತಿ ಮುಂಜಾಗ್ರತೆಗಳನ್ನು ತಗೋಬೇಕು ಅಂತ? ಇಲ್ಲ, ಇವ್ರಿಗೆ ದೂರ ಪ್ರಯಾಣ ಮಾಡಬಹುದು ಈ ವರ್ಷ. ಮೇ ನಂತರ ಅವ್ರಿಗೆ ಪ್ರಯಾಣದಲ್ಲಿ 2-3 ರೀತಿಯ ಅಂತ ವಿದೇಶ ಪ್ರಯಾಣ, ಲಘು ದೂರ ಪ್ರಯಾಣ, ಅಲ್ಪ ಪ್ರಯಾಣ ಎಲ್ಲ ಹೇಳ್ತೀವಿ. ಸೊ ಇವ್ರಿಗೆ ಪ್ರಯಾಣದಲ್ಲಿ ಅನುಕೂಲತೆಗಳು, ಇವರು ಅಷ್ಟೇ ಒಂದು ಕಡೆ ಕೂತ್ಕೊಳ್ಳಲ್ಲ, ಸಾಕಷ್ಟು ಜನ ಫ್ರೆಂಡ್ಸ್ ಇರೋದ್ರಿಂದ ಅದೇ ರೀತಿ. ಇನ್ನು ಓದುವಂಥ ಮಕ್ಕಳಲ್ಲಿ ಗುರುವು ಪಂಚಮಾಧಿಪತಿಯಾಗಿ ಭಾಗ್ಯದಲ್ಲಿ ಸಂಚಾರ ಮಾಡಿದ್ರೆ ಖಂಡಿತ ಅದ್ಭುತವಾದಂಥ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರು ಸಹ ಆಗ್ತಾರೆ ಮಕ್ಕಳು. ಆ ಗುರುವಿನ ಒಂದು ಬಲ ಬಂದಿದ ತಕ್ಷಣ ಇವರು ಅಭಿವೃದ್ಧಿ ಕಾಣ್ತಾರೆ. ಎಜುಕೇಷನ್ ಹೆಂಗಿರುತ್ತೆ ಗುರುಜಿ? ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವ್ರಿಗೆ ಎಜುಕೇಷನ್ ವೈಸ್ ತುಂಬ ಚೆನ್ನಾಗಿದೆ. ತಮ್ಮ ಜನ್ಮ ಜಾತಕವನ್ನು ಸಹ ಪರಿಶೀಲನೆ ಮಾಡಿ, ಮಕ್ಕಳ ಜಾತಕವನ್ನು ಅತಿ ಮುಖ್ಯವಾಗಿರ್ತದೆ. ಮಕ್ಕಳು ಓದ್ತಾ ಇಲ್ಲ ಅಂದಾಗ ಒಂದು ಬಾರಿ ಯಾರಾದರೂ ಅರ್ಹ ಜ್ಯೋತಿಷ್ಯರ ಹತ್ರ ಹೋಗಿ ನೋಡಿ ಸಮಯ ಹೇಗಿದೆ, ನೋಡಿದಾಗ ಅಲ್ಲಿ ಏನು ನಡೀತಾ ಇದೆ ಅವರ ಒಂದು ಜಾತಕದಲ್ಲಿ, ದಶಾಭುಕ್ತಿಗಳಲ್ಲಿ ಗ್ರಾಚಾರಗಳು ಗೋಚಾರಗಳು ಎಲ್ಲೇನಿರ್ತದೆ ಅದು ನೋಡಾದ್ಮೇಲೆ ಖಂಡಿತ ಹೇಳ್ಬೋದು. ಇವರಲ್ಲಿ ತುಂಬ ಬುದ್ಧಿವಂತರಾಗಿರೋದ್ರಿಂದ ವಿದ್ಯೆ ಏನು ಸಮಸ್ಯೆ ಏನಿರಲ್ಲ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಹೇಳೋದು? ಉದ್ಯೋಗದಲ್ಲಿ ಬದಲಾವಣೆಗಳು ಕಾಣುವಂಥ ಸಾಧ್ಯತೆಗಳಿರುತ್ತೆ ವರ್ಷದ ಮಧ್ಯದಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ. ಯಾವ ರೀತಿ ಬದಲಾವಣೆ ಅಂದರೆ ಚೇತರಿಕೆಯ ಬದಲಾವಣೆ. ಚೇಂಜಸ್ ಅಂದರೆ ಚೇತರಿಕೆ ಅಂದರೆ ಚುರುಕುಗೊಳ್ಳುವಂಥದ್ದು. ಮನೆ ಕಟ್ಟೋರಿಗೆ ಮನೆ ಅನುಕೂಲ ಆಗುವಂಥದ್ದು ಮಧ್ಯಾರ್ಧದ ನಂತರ. ಅದೇ ರೀತಿ ವಿವಾಹದಲ್ಲೂ ಸಹ ಅನುಕೂಲ ಆಗುವಂಥದ್ದು. ಈ ರೀತಿಯಾದಂಥ ವ್ಯತ್ಯಾಸಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಮದುವೆ ಮತ್ತು ಶುಭ ಸಮಾರಂಭಗಳು ಏನಾದರೂ ನಡೆಯುವಂಥ ಚಾನ್ಸಸ್ ಇದೆಯಾ ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಅಂತ? ಖಂಡಿತ. ಅವ್ರಿಗೆ ಯಾರೆಲ್ಲ ವಿವಾಹ ಆಗಬೇಕು ಅಂದ್ಕೊಂಡಿರ್ತಾರೋ ಅಂಥವ್ರಿಗೆ ಈ ಮಧ್ಯಾರ್ಧ ನಂತರ ನಾನು ಹೇಳಿದ್ನಲ್ಲ, ಜೂನ್ ಜುಲೈ ಇದರ ನಂತರ ವಿವಾಹ ಅನುಕೂಲ ಆಗುವಂಥದ್ದು, ಅದೇ ರೀತಿ ವಿವಾಹ ಆಗುವಂಥದ್ದು, ಈ ರೀತಿಯಾದಂಥ ಚೇಂಜಸ್ಸು ಸಹ ಕಾಣುವಂಥದ್ದು. ಪ್ರಮುಖವಾಗಿ ಸ್ವಲ್ಪ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ, ಅದು ಸಹ ಉಂಟು. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಎದುರಾಗುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತಂದಾಗ ಯಾವ ದೇವರ ಅನುಗ್ರಹವನ್ನು ಪಡ್ಕೋಬೇಕು, ಮತ್ತು ಅದ್ರ ಜೊತೆಗೆ ಯಾವ ಒಂದು ದೇವರ ದರ್ಶನವನ್ನು ಪಡ್ಕೋಬೇಕಾಗುತ್ತೆ ಅಂತ? ಸುಬ್ರಹ್ಮಣ್ಯನ ಸ್ಮರಣೆ ಅತಿ ಮುಖ್ಯ. ಸುಬ್ರಹ್ಮಣ್ಯನ ಸ್ಮರಣೆ ಪ್ರತಿ ಮಂಗಳವಾರ ಅಂತೂ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಲೇಬೇಕು ಇವರು.
ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದು, ಅಥವಾ ಒಂದು 3-5 ಪ್ರದಕ್ಷಿಣೆ ಮಾಡ್ಕೊಂಬರುವಂಥದ್ದು. ಇಲ್ಲ ನಮ್ಮ ಊರಲ್ಲಾಗಿರ್ಬೋದು ಅಥವಾ ನಮ್ಮ ಏರಿಯಾದಲ್ಲಿ ಎಲ್ಲೂ ಸುಬ್ರಹ್ಮಣ್ಯನ ದೇವಸ್ಥಾನ ಇಲ್ಲಾಂದರೆ ನಾಗರಕಟ್ಟೆ ಇದ್ರೆ ಸಾಕು, ಆ ನಾಗರಕಲ್ಲಿಗೆ ಸ್ಮರಣೆ ಮಾಡ್ಕೊಂಬರುವಂಥದ್ದು. ಏನೂ ಇಲ್ಲ ಗುರುಗಳೇ, ನಮ್ಮ ಮನೆ ಹತ್ರ ಯಾವ ಒಂದು ದೇವಸ್ಥಾನಗಳಿಲ್ಲ, 1.5-2 ಕಿಲೋಮೀಟ್ರ್ ಹೋಗ್ಬೇಕು, ನಾನು ಹೆಣ್ಮಗಳು, ನನ್ನ ಕೈಲಿ ಹೋಗೋಕ್ಕಾಗಲ್ಲ, ನಾನು ಗರ್ಭಿಣಿ, ನಾನು ಆ ರೀತಿ ಇದ್ದವ್ರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಮನೆಯಲ್ಲೇ ಕೂತುಕೊಂಡು ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ನಾಗನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುಗಳ ಸ್ಮರಣೆ ಮಾಡಿ. ಗುರುವಿನ ಸ್ಮರಣೆ ಅತಿ ಈಸಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಸ್ಮರಣೆ ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರೂಜಿ. ಇಷ್ಟೊತ್ತು 2026 ವೃಶ್ಚಿಕ ರಾಶಿಯವರ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.